ದಕ್ಷಿಣ ಕೊಡಗಿನ ಪೊನ್ನಂಪೇಟೆಯ ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ಪೊಲೀಸರ ಗ್ರಾಮ ಗಸ್ತು ಸದಸ್ಯರ ಸಭೆ ಕೊಡಗು ಎಸ್ಪಿ ರಾಮರಾಜನ್ ಅವರ ನೇತೃತ್ವದಲ್ಲಿ ನಡೆಯಿತು. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮರಾಜನ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಪೊನ್ನಂಪೇಟೆ, ಗೋಣಿಕೊಪ್ಪ ಸುತ್ತಮುತ್ತಲಿನ ಭಾಗದಿಂದ ಆಗಮಿಸಿದ್ದ ಗಣ್ಯರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಪೊಲೀಸ್ ವ್ಯವಸ್ಥೆ ಮುಂದಿನ ಕಾರ್ಯಯೋಜನೆ ಕುರಿತು ಎಸ್ಪಿ ರಾಮರಾಜನ್ ಅವರು ಮಾಹಿತಿಯನ್ನು ನೀಡಿದರು. ನಾಗರಿಕ ಸಹಕಾರದಿಂದ ಮಾತ್ರ ಪೊಲೀಸ್ ವ್ಯವಸ್ಥೆ ಉತ್ತಮವಾಗಲು ಸಾಧ್ಯ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಇದ್ದಲ್ಲಿ ನೇರವಾಗಿ ತನ್ನನ್ನು ಸಂಪರ್ಕ ಮಾಡಿ ಎಂದರು. ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಸಭೆಯಲ್ಲಿ ಹಲವು ಸಮಸ್ಯೆಗಳನ್ನು ತೆರೆದಿಡಲಾಯಿತು. ನಗರದಲ್ಲಿ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸಲು ಪ್ರಮುಖರು ಸಲಹೆ ನೀಡಿದರು. ಟ್ರಾಫಿಕ್ ವ್ಯವಸ್ಥೆ ಬಗ್ಗೆ ಗಮನಹರಿಸಲು ಮನವಿ ಮಾಡಲಾಯಿತು. ಕರೆಕ್ಟ್ ಇದೆ. ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸ್ಟೇಟ್ ಸ್ಕೀಮ್ಸಲ್ಲಿ ಇರ್ತದೆ. ಯಾವುದು ಸ್ಮಾರ್ಟ್ ಸಿಟೀಸ್ ಅಂದರೆ ಸ್ಕೀಮ್ಸ್ ಬರ್ತದೆ. ಅದರಲ್ಲಿ ಯಾವ ಡಿಸ್ಟಿಕಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೋ ಅದಕ್ಕೆ ಸ್ವಲ್ಪ ಹಣಕಾಸು ಜಾಸ್ತಿ ಬರ್ತದೆ. ಸೊ ನಮಗೆ ಅಲರ್ಟ್ ಆಗಿಲ್ಲ. ಆ್ಯಕ್ಚುಲಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಸ್ವಲ್ಪ ಈಗ CCTV ಕ್ಯಾಮರಾ ಇನ್ಸ್ಟಾಲ್ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಬಟ್ ಫಸ್ಟ್ ಪ್ರಯಾರಿಟಿ ಅಫೆನ್ಸಸ್ ಆಗುವುದು ಜಾಸ್ತಿ. ಹುಬ್ಳಿ, ಧಾರವಾಡ, ನಮ್ಮ ಮೈಸೂರು ಇಂತಾಗ ಒಂದು 10 ಲಕ್ಷ ಜನ ಮೇಲ್ಗಡೆ ಇರೋದು ಅಫೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಅದು ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿಯಲ್ಲಿ ನಮ್ಮ ಥರ ಜಿಲ್ಲೆ ಅಫೆನ್ಸ್ ಕಮ್ಮಿ ಆಗುವ ಜಿಲ್ಲೆಯಲ್ಲೆಲ್ಲ ಸೆಕೆಂಡ್ ಪ್ರಯಾರಿಟಿಯಲ್ಲಿ ಮಾಡ್ತಾರೆ. ಸೊ ದಯವಿಟ್ಟು ತಪ್ಪು ತಿಳ್ಕೊಳ್ಳಬೇಡ, ನಮಗೆ ನಿಜವಾಗ್ಲೂ ಅಷ್ಟು ಅಕೌಂಟ್ ಎಲ್ಲ ಬರಲ್ಲ. ಸಭೆಯಲ್ಲಿ ವಿರಾಜಪೇಟೆ ಡಿವೈಎಸ್ಪಿ, ಗೋಣಿಕೊಪ್ಪ ಸಿಪಿಐ, ಪೊನ್ನಂಪೇಟೆ, ಗೋಣಿಕೊಪ್ಪ ಠಾಣಾಧಿಕಾರಿಗಳು ಪಾಲ್ಗೊಂಡಿದ್ದರು.